ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸತ್ಯಗಳು ಬಯಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ರೇಣುಕಾಸ್ವಾಮಿಯನ್ನ ಟಾರ್ಚರ್ ಮಾಡಿ ಹತ್ಯೆ ಮಾಡಲಾಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲಾ ಸತ್ಯಗಳನ್ನು ಹೊರಬಿಚ್ಚಿಡ್ತಾ ಇದೆ. ಕೊಲೆ ಕೇಸ್ನ ಭಯಾನಕ ಮಾಹಿತಿಗಳು ಬೆಳಕಿಗೆ ಬರ್ತಾ ಇದೆ. ಮರಣೋತ್ತರ ಪರೀಕ್ಷೆ ವೇಳೆ ಮತ್ತಷ್ಟು ಕ್ರೌರ್ಯಗಳು ಬೆಳಕಿಗೆ ಬರ್ತಾ ಇದೆ. ಎಷ್ಟು ಕ್ರೂರವಾಗಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳು ಬೆಳಕಿಗೆ ಬರ್ತಾ ಇವೆ. ದಿನೇ ದಿನೇ ಬಯಲಾಗ್ತಾ ಇದೆ ದಾಸನ ಗ್ಯಾಂಗ್ನ ಕರಾಳ ಮುಖ. ದಾಸನ ಗ್ಯಾಂಗ್ನ ಕರಾಳ ಮುಖ ದಿನದಿಂದ ದಿನಕ್ಕೆ ಬಯಲಾಗ್ತಾ ಹೋಗ್ತಾ ಇದೆ. ಇನ್ನು ಸಾಮಾನ್ಯವಾದಂತಹ ಒಂದು ಏಟು ತಿಂದು ರೇಣುಕಾಸ್ವಾಮಿ ಕೊಲೆಯಾಗಿಲ್ಲ. ಎಷ್ಟರ ಮಟ್ಟಿಗೆ ಆತನ ಮೇಲೆ ಹಲ್ಲೆ ಮಾಡಲಾಗಿತ್ತು, ಭಯಾನಕವಾಗಿ ಹಲ್ಲೆ ಮಾಡಲಾಗಿತ್ತು ಅಂದರೆ ಮಾರಕಾಸ್ತ್ರಗಳಿಂದ ಬಲವಾದ ಏಟು ತಿಂದು ರೇಣುಕಾಸ್ವಾಮಿ ಹತ್ಯೆಯಾಗಿದ್ದ. ಇನ್ನು ರೇಣುಕಾಸ್ವಾಮಿಯ ದೇಹದಲ್ಲಿ ಮೂಳೆಗಳು ಮುರಿತವಾಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ತೀವ್ರ ಆಘಾತ, ರೇಣುಕಾಸ್ವಾಮಿ ಮೆದುಳಿನಲ್ಲಿ ರಕ್ತಸ್ರಾವ ಕೂಡ ಆಗಿದೆ. ಅಂದರೆ ಮೆದುಳಿನಲ್ಲಿ ರಕ್ತಸ್ರಾವ ಆಗುವ ರೀತಿಯಲ್ಲಿ ತಲೆಗೂ ಕೂಡ ಪೆಟ್ಟು ಬಿದ್ದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ದೇಹದ ಮೇಲೆ ಒಟ್ಟು 32 ಕಡೆ ಗಾಯದ ಕಲೆಗಳು ಪತ್ತೆಯಾಗ್ತಾ ಇದೆ. ಅಂದರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಸಾಯಿಸಲೇಬೇಕು ಅಥವಾ ಆಕಸ್ಮಿಕವಾಗಿ ಒಂದು ಸಾವಾಗತ್ತೆ ಅಂದರೆ ಆ ಸಂದರ್ಭದಲ್ಲಿ ಏನೋ ಒಂದೇಟು ಹೊಡೆದ ಇಲ್ಲ ಎರಡೇಟು ಹೊಡೆದ್ರು, ಆ ಸಂದರ್ಭದಲ್ಲಿ ಏನೋ ಆಕಸ್ಮಿಕವಾಗಿ ಸಾವಾಯ್ತಪ್ಪ, ಅಥವಾ ಹೊಡಿತಾ ಇರುವಂತಹ ಸಂದರ್ಭದಲ್ಲಿ ಒಂದೆರಡೇಟನ್ನು ಹಾಕಿದ್ರು, ಆಗ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಮತ್ತೊಂದು ಮಗದೊಂದಾಯಿತು, ಶಾಕ್ಗೆ ಆತ ಸತ್ತೋದ, ಈ ರೀತಿಯಾಗಿ ಇಲ್ಲ. ರೇಣುಕಾಸ್ವಾಮಿ ದೇಹದ ಮೇಲೆ ಒಟ್ಟು 32 ಕಡೆ ಗಾಯದ ಗುರುತುಗಳು, ಕಲೆಗಳು ಪತ್ತೆಯಾಗಿದೆ. ಅಂದರೆ ರೇಣುಕಾಸ್ವಾಮಿಯನ್ನ ನಿರಂತರವಾಗಿ ಟಾರ್ಚರ್ ಮಾಡಿ ಆತನನ್ನ ಹತ್ಯೆ ಮಾಡಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲ, ಬುರುಡೆಯಲ್ಲಿ 7ಕ್ಕೂ ಹೆಚ್ಚು ಕಡೆ ಗಾಯದ ಗುರುತುಗಳು ಪತ್ತೆಯಾಗಿದೆ. ತಲೆಬುರುಡೆ ಇದೆಯಲ್ಲ, ತಲೆಬುರುಡೆಯ ಒಟ್ಟು 7 ಕಡೆಗಳಲ್ಲಿ ಗಾಯದ ಗುರುತುಗಳು ಪತ್ತೆಯಾಗಿದೆ. ಅಂದರೆ ರೇಣುಕಾಸ್ವಾಮಿಯನ್ನ ಟಾರ್ಚರ್ ಮಾಡಿ, ನಿರಂತರವಾಗಿ ಟಾರ್ಚರ್ ಮಾಡಿ, ತಲೆ, ಮುಖ, ಮೋತಿ ಯಾವುದನ್ನು ನೋಡದೆ ಆತನ ಮೇಲೆ ಹಲ್ಲೆಗಳನ್ನು ಮಾಡಿ, ಇನ್ನು ಅದೇ ರೀತಿಯಾಗಿ ಸುಟ್ಟ ಗಾಯದ ಗುರುತುಗಳು ಕೂಡ ಪತ್ತೆಯಾಗಿತ್ತು. ಹೀಗಾಗಿ ಚಿತ್ರಹಿಂಸೆಯನ್ನು ಕೊಟ್ಟು ಆತನನ್ನು ಹತ್ಯೆ ಮಾಡಿದ್ದಾರೆ ಎನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಇನ್ನು ಬಲವಾದಂತಹ ಒಂದು ಏಟು ತಿಂದು ಮೂಳೆ ಮುರಿದು ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಮರ್ಮಾಂಗದಲ್ಲೂ ಕೂಡ ತೀವ್ರವಾಗಿ ರಕ್ತಸ್ರಾವ ಆಗಿತ್ತು. ಅಂದರೆ ಸಾಮಾನ್ಯವಾಗಿ ಮರ್ಮಾಂಗದ ಮೇಲೆ ಒಂದೇ ಒಂದು ಏಟನ್ನು ಹೊಡೆದಿರಲಿಲ್ಲ, ರಕ್ತಸ್ರಾವ ಆಗುವವರೆಗೆ ಆತನ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ. ನೋವು ತಡಿಲಾರದೆ ಇವರಿಷ್ಟೆಲ್ಲ ಹಲ್ಲೆ ಮಾಡ್ತಾ ಇದ್ರೂ ಕೂಡ, ನಿರಂತರವಾಗಿ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ರೂ ಕೂಡ ಆ ನೋವನ್ನು ತಡಿಲಾರದೆ ರೇಣುಕಾಸ್ವಾಮಿ ನರಳಿ ಸಾವನ್ನಪ್ಪಿದ್ದಾನೆ. ಸಾಕಷ್ಟು ಚಿತ್ರಹಿಂಸೆಯನ್ನು ಕೊಟ್ಟು ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಲಾಗಿದೆ. ಅಂದರೆ ಒಂದೆರಡು ಏಟು ಹೊಡೆಯೋದ್ರಲ್ಲಿ ಆಕಸ್ಮಿಕ ಆಗಿರುವಂತಹ ಸಾವು ಇದಲ್ಲ. ಹೀಗಾಗಿ ಆರೋಪಿಗಳ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗ್ತಾ ಇದೆ. ಯಾಕಂದರೆ ಸಾಮಾನ್ಯವಾಗಿ ಒಂದು ಕೊಲೆ ಪ್ರಕರಣವನ್ನು ನಾವು ನೋಡಿದಾಗ ಏನೋ ಒಂದೆರಡು ಏಟು ಹೊಡೆದ್ರು, ಸಡನ್ ಆಗಿ ಡೆತ್ ಆಯಿತು, ಆ ಒಂದು ಪ್ರಕರಣ ಬೇರೆ. ಚಿತ್ರಹಿಂಸೆ ಕೊಟ್ಟು ಸಾಯಿಸುವಂತಹ ಒಂದು 10 ಪ್ರಕರಣಗಳಿದಾವಲ್ಲ, ಅದರಲ್ಲಿ ಶಿಕ್ಷೆಯ ಪ್ರಮಾಣ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ.